ಉದ್ದಕ್ಕೂ ಮಿಂಚಿ ಶೋಭಿಸ್ತಿರೋಳಲ್ಲ. ಈ ಊರ ಬಡ ರೈತನಾದ ಸತ್ಯವಂತನ ಹೆಂಡತಿ ಹೊಸವಣಗಿಟ್ಟಿಯಾಗಿ ಎಂದು ಈ ಊರಿಗೆ ಕಾಲಿಟ್ಟೆಯ ಒಂದೇ ನಿನ್ನ ಮೇಲೆ ಕಣ್ಣಿಟ್ಟೆ ಎಂದು ಮಣ್ಣನ್ನು ರಕ್ಷಿಸಿಕೊಳ್ಳುವುದೇ ಈ ದೇಸಾಯಿ ಗೌಡನ ಒಟ್ಟಗುಣ. ನಿನ್ನ ಮೈದುನ ಚಮದ ಮೇಲಿನ ಸೇರಿಗಾಗಿ ನಿನ್ನ ಕೈಯಿಂದ ನಿನ್ನದೊಂದು ಎಕರೆ ವರಲಕ್ಷ್ಮಿ ಹತ್ತಿವೆಯನ್ನು ಹೊರಗಿಸಿ ಎತ್ತಿ ಹೋಗಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿ ಗೌಡನ್ನು ಕೇಳಕ್ಕೆ ಬದುಕುವ ಪುಣ್ಯ ಜಮದ ಪಿಡಿಯೇ ಹೋಗಿರಲೇ ಜೀವಂತ ದಾನ ಮಾಡುವುದೇ ಈ ದೇಸಾಯಿ ಗೌಡನ ಧರ್ಮದ ಗುರಿ. ಇನ್ನು ಕೆಲವೇ ದಿನಗಳಲ್ಲಿ ಒಕ್ಕಟ್ಟಿನಿಂದ ಬಾಳುತ್ತಿರುವ ನಿಮ್ಮೂರು ಅಣ್ಣ ತಮ್ಮಂದಿರನ್ನು ದಿಕ್ಕಾಪಾಲು ಮಾಡಿ ದಿಕ್ಕಿಲ್ಲದೆ ಹಣಗಳಂತೆ ಹೊತ್ತು ಕಾಗಿ ನಾಯಿ ನರಿಗಳು ಹರಿದು ತಿನ್ನುವಂತೆ ಮಾಡಿ ಮೆರೆಯುತ್ತಿರುವ ನಿಮ್ಮವರು ಅನ್ನ ತಮ್ಮಂದಿರನ್ನು ದಿಕ್ಕಾಪಾಲು ಮಾಡಿ ದಿಕ್ಕಿಲ್ಲದೆ ಹಣಗಳಂತೆ ಹತ್ತುಕೋಗಿ ನಾಯಿ ನರಿಗಳು ಹೊರದು ತಿನ್ನುವಂತೆ ಮಾಡಿ ಕೊನೆಗೆ ನಿನ್ನ ಹತ್ತಿಗೆ ಶಬರಿಯನ್ನು ಒಪ್ಪೆ ಮುದ್ದಾಡಿ ಈ ನನ್ನ ಅರಮನೆಯ ದಾಸ್ಯನ್ನಾಗಿ ಮಾಡಿಕೊಂಡು ಈ ನೋಡಿಗೆ ನಾನೇ ನಾಯಕನಾಗಿ ಬರೆಯದಿದ್ರ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿ ಗೌಡನೇ ಅಲ್ಲ. ಕೆಲಸ ಅನ್ನು ಕಾಯೋ. ಈ ಬಬಲಾದಿ ಮನಸ್ಸು ಮಾಡಿ ಹೋದ
ಐತ್ರಿ ಅಣ್ಣ ಮಾಡ್ಕೊಂಡೇ ಬಂದೇನೆ. ಹೋಗೋದರೆ ಯಾರ ರಸ್ತೆ ಹಣ ಕೊಟ್ಟರೊಂದು ಬೊಗಳೇ ಕತ್ತೆ ಅಲ್ಲಲ್ಲ ಬೊಗಳಕ ನಿಮ್ಮ ಮನೆ ಮುಂದೆ ನಾಯಿ ಮಾಡಿದ್ರೆ ನಮ್ಮನ್ನ. ನಾನು ಮನುಷ್ಯ ಅಂದ್ರೆ ಮನುಷ್ಯ. ಮೊದಲೇ ನನ್ನ ತೆಲೆ ತಿಂದು ಮೆದಳಿಗೆ ಕೈ ಹಚ್ಚಬೇಡ ಮಗನ. ಯಾರ ಹಣೆ ಬಾರ ಎಷ್ಟೆಷ್ಟೈತೆ ಅನ್ನೋದು ಸುತ್ತಿ ಬಳಸಿ ಮಾತು ನೋಡದೆ ನೇರವಾಗಿ ನುಡಿಲೆ ಕತ್ತೆ. ದಳ್ಳರ ನುಡಿಯಾಕ ನಾನೇನ್ ಗ್ವಾಣಿ ಬಾಗಿಲ್ಲ ಹಳ್ಳಿ ಮಾಡೇನ್ರಿ. ಬಾಯಿಲೆ ಹೇಳಂಗಿಲ್ಲ ಕೇಳಿ ಹೇಳ್ತಾರೆ. ಪಿಸ್ತೂಲು ತೋರಿಸ್ಬೇಡಿಪ್ಪ, ನಿಮ್ಮ ಪಿಸ್ತೂಲ್ ತೋರಿಸ್ಬೇಡಿ. ಈ ನಿಮ್ಮ ಪಿಸ್ತೂಲ್ ತೋರಿಸಿದ್ರಿ ಅಂದ್ರ ನನ್ನ ಉಸಿರ ನಿಲ್ತೈತ್ರಿ ಅಪ್ಪ, ನನ್ನ ಉಸಿರ ನಿಲ್ತೈತಿ. ಲೇ ಬಡ ಬಿಕಾರಿ ಬಬಲಾದಿ, ಹೆಚ್ಚಿಗೆ ಬಾಲ ಬಿಚ್ಚದೆ ಮರು ಮಾತನಾಡದೆ ಈ ನನ್ನ ಮಾವ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಉಳಿಸಿಕೋ. ಈ ನಿನ್ನ ಉಪ್ಪು ತಿಂದ ದೇಹವನ್ನು ಇರದಿದ್ದರೆ ನಿನ್ನನ್ನು ಸಿಲಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸುವ ಮಗನೇ. ಅಯ್ಯಪ್ಪ, ಸುಡ್ಗಾಡಕ್ಕೆ ಮಾತ್ರ ಕಳಿಸ್ಬೇಡ್ರಿ ಅಪ್ಪ, ಸುಡ್ಗಾಡಕ್ಕೆ ಮಾತ್ರ ಕಳಿಸ್ಬೇಡ್ರಿ. ನಾ ಸುಡ್ಗಾಡಕ್ಕೆ ಹೋಗಿ ಅಂದ್ರ ನನ್ನದೊಂದು ಕೂಸು ಅನಾಥ ಆಕತ್ರಿ, ನನ್ನದೊಂದು ಕೂಸು ಅನಾಥ ಆಕತಿ. ಬಬಲಾದಿ ಏನಂತೆ ಸೀದಾ ಬಗಳಲೆ ಆರಾಮ್ ಕೋರ. ಹೆಣ್ಣು ಹಸ ಅಲ್ರಿ, ಹೆಣ್ಣು ಹಸ ಅಲ್ಲ, ಹೆಣ್ಣು ಕೂಸು ಐತಿ. ನಾ ಸತ್ತು ಸುಡ್ಗಾಡ್ಕ ಹೋಗಿ ಅಂದ್ರ ನನ್ನ ಕೂಸು ಅನಾಥ ಆಕತಿ ಕಣ್ಯಾರ, ಅನಾಥ ಆಕತಿ. ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಲು ಅಥವಾ ಹಣದ ವಿಚಾರ ಏನಾಯ್ತು ಎಂದು ಹೇಳ್ತು. ಅಯ್ಯಪ್ಪ, ಕೆಲಸದಿಂದ ಮಾತ್ರ ಡಿಸ್ಮಿಸ್ ಮಾಡ್ಬೇಡ್ರಿಪ್ಪ, ಕೆಲಸದಿಂದ ಡಿಸ್ಮಿಸ್ ಮಾಡ್ಬೇಡಿ. ಹೇಳ್ತೀನಿ ಕೇಳಿ. ನಿಮ್ಮ ತಂದೆಯವರ ಕಾಲದಿಂದಲೂ ನೀವು ದೊಡ್ಡ ಮಾತಾಡಿಯಪ್ಪ. ಜನರ ನಿಮ್ಮ ಮಂದಿಯವರ ಹೆಸರು ಹೇಳ್ರಿಯಪ್ಪ. ನಿಮ್ಮ ತಂದೆಯವರಿಗಿದ್ದರಿಗೆ ಬಡಬಗ್ಗರಿಗೆ ಸಾಲ ಕೊಟ್ಟು ಪುಣ್ಯ ಕಟ್ಕೊತಿದ್ರಿ ಅಪ್ಪ. ಬರೀ ಈಗಲೇ ಗಂಡ ಸತ್ತ ಹೆಣ್ಣು ಹುಡುಗರಿಗೆ ಸಾಲ ಕೊಡ್ತೀರಿ ಅಪ್ಪ. ಯಾಕಂದ್ರ ಆ ಹೆಣ್ಣು ಮುಂಡರಿಗೆ ಸಾಲ ಕೊಟ್ಟು ಅವ್ರ ಮೈ ಕೈ ಮುಟ್ಟಿ ಆಸೆ ತೀರಿಸ್ಕೊತೀರಿ ಅಪ್ಪ. ಕತೆ ಪುರಾಣ ಓದ್ತೀನಿ ಸೂಳೆ ಮಗನೇ. ಜನರ ಯಾವ ಭಾಷೆ ನಾವು ಬೇಡ ಅಂದ್ರ ಸಾಧಕ್ ಹೋಗಿಲ್ಲ, ಸ್ಟೈಲ್ ಆಗಿ ಹೇಳಂದ್ರೆ. ಲೇ ಬಬಲಾದಿ, ಯಾರ ಸ್ಟೈಲ್ ಎಲ್ಲವೂ ಅರಿಕ
ನೇರವಾಗಿ ಹೇಳ್ತೀರಾ ಇಲ್ಲ ಈ ನನ್ನ ಪಿಸ್ತೂಲಿಗೆ ಆವತ್ತು ಕೊಡಲು? ಅಪ್ಪ ಪಿಸ್ತೂಲ್ ಮಾತ್ರ ತೆಳಗಿಳ್ತೀರಿ ಅಪ್ಪ, ನಿಮ್ದು ಪಿಸ್ತೂಲ್ ಮಾತ್ರ ತೆಳಗಿಳ್ತೀರಿ. ಈ ನಿಮ್ಮ ಪಿಸ್ತೂಲ್ ನೋಡಿಲ್ಲ ಅಂದ್ರ ಅಕ್ಕತ್ತಿ ನಾನು ಒದ್ದಿ ಅದ್ರಾಗ ಆತ ಹೇಳ್ತೀನಿ ಕೇಳಿ. ಆ ಸೈದು ಕೊಟ್ಟ ಸಾಲ ಕೇಳಕ್ಕೆ ಅವ್ನ ಮನೆಗೆ ಹೋಗಿದ್ದೆ ದಣ್ಯಾರ. ಅವ ಒಂದು ಗಾಡಿ ಗ್ಯಾರೇಜ್ಗೆ ರಿಪೇರಿ ಬಿಟ್ಟನಂತ. ಯಾವ್ದಾದ್ರು ಒಂದು ಲೋನ್ ಸ್ಯಾಂಕ್ಷನ್ ಆದಮೇಲೆ ನಾನೇ ತಂದು ಮನೆಗೆ ಕೊಡ್ತೀನಿ ಅಂದಲ್ರಿಪ್ಪ. ಮನೆಗೆ ಕೊಡ್ತೀನಿ ಅಂದಾನ. ಮಗಳ ಮದುವೆಗೆ ಅಂತ ಹೋದ. ಓ ಮಲ್ಲೇಶಿಯ ಸಾಲ. ಆ ಮಲ್ಲೇಶಿ ಮನೆಗೆ ಹೋಗಿದ್ದಿರ್ತಾನಾರ. ಆ ಮಲ್ಲೇಶಿ ಮುಂದಿನ ವಾರದಾಗ ಅವನ ಮಗಳದು ಒಂದು ಮದುವೆ ಐತಂತ. ಇನ್ನು 5,000 ರೂಪಾಯಿ ನಿಮ್ಮ ಕಡೆ ಇಸ್ಕೊಂಡು ಎರಡೂ ಸೇರಿಸಿ ಒಟ್ಟಿಗೆ ಕೊಡ್ತೀನಿ ಅಂದಿರ್ತಾನಾರ. ಒಟ್ಟಿಗೆ ಕೊಡ್ತೀನಿ ಅಂದ. ಲೇ ಬಬಲಾದಿ, ನಿಂದು ಬರೇ ಬೇರೆ ಬರೇ ಆಯ್ತಲ್ಲಿ. ಮೊನ್ನೆ ಆ ಪಕ್ಕದೂರು ಪರಮೇಶಿ ವೈದ ಅನ್ನದ ಕತ್ತಿ ಏನಾಯ್ತು ಬಬಲ? ಹಾಗಾದ್ರ ಬೊಗಳ್ತೀನಿ ಕೇಳಿ. ಲೇ ಬಬಲಾದಿ, ಲೇ ಬಬಲಾದಿ, ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡುತ್ತೋ ಇಲ್ಲ? ಕೇಳಿ ನಿನ್ ಚಾಟಿ ತಗೊಂಡು ಹಿಡಿದ. ಚಾಟಿ ಮಾತ್ರ ತಗೋಬೇಡಿ ಅಪ್ಪ, ಚಾಟಿ ಮಾತ್ರ ತಗೋಬೇಡಿ. ಆ ಪಕ್ಕದ ಪರಮೇಶ್ವರಿ ಮುಂದಿನ ವಾರದಾಗ ಹಸಿಲು ಬಡ್ಡಿ ಎರಡು ಶೇಷ ಕೊಡ್ತೀನಿ ನನ್ನ. ಮತ್ತ ಗಂಡು ಸತ್ತ ರಂಡಿ ಮುಂಡಿಯ ಅತಿ ಹರಿಯದ ತರುಣಿಯ ತೋಟಗಿತ್ತಿ ಸಾಲ ಏನಾಯ್ತಲೇ ಬಬಲಾದಿ? ಹೆಣ್ಮಕ್ಳಾದ್ರೆ ಹೆಂಗ್ ಬಂದ್ ನೋಡ್ರಿ ಮಗ. ಪೂರ್ಣಟಿ ಮಗ ಗಂಗಾರ. ಆ ಹರಿಯದ ತಾಟ್ಗಿತ್ತಿ ತರುಣೆ ನಿಮ್ಮ ತೋಟದ ಮನೆಗೆ ಬಂದು ನಿಮ್ಮ ತಿರುಗಿ ಕಾಟ ಐತಲ್ರಿ ಕೇಳಿ ಆ ತೋಟದ ಮನೆಗೆ ಬಂದು ಭೇಟಿ ಹಾಕಿನಂದ್ರಿಪ್ಪ. ತೋಟದ ಮನೆಗೆ ಬಂದು ಭೇಟಿ ಹಾಕಿನಂದ. ಹಾ, ಇರಲಿ ಇರಲಿ ಬಬಲಾದಿ, ಇರಲಿ. ಮೊನ್ನೆ ನಮ್ಮ ಅವಳ ಕೈಯಿಂದ ಓ ಸತ್ಯವಂತನ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹರಗಿಸಿದ ಘಟನೆಯ ಬಗ್ಗೆ ಏನಾದರೂ ಉದ್ಘಾಟತನದಿಂದ ಸತ್ಯನ ಮಾತುಗಳನ್ನು ನೋಡಿದರೆ ಓ ಬಡವಿಕಾರಿ ಸತ್ಯವಂತ. ಆ ಸತ್ಯವಂತ ತುಟಿ ಪಿಟಕಂದಿರ್ತಾನಲ್ಲ. ಆದ್ರ ಆ ಸತ್ಯವಂತನ ತಮ್ಮ ಪುರಾರಿ ಪುಳ್ಳಪ್ಪ ಜಮದಗ್ನೆ ಬಾಳ ಮಾತಾಡಿದ್ದಾರ. ಬಾಳ ಮಾತಾಡ್ಯಾರ. ಏನೆಂದು ಮಾತನಾಡಿದರೆ ಓ ಕೊಪ್ಪಿದ ಕೊನ್ನಿ ಜಾಮದ ಗುಣಿ. ಅವ ಮಾತಾಡಿದ್ದು ನೋಡಿದ ಮಾವಾಳಿ ಆದ ನೀವು ಇಬ್ರು ಇಲ್ಲೇ ತುಂದೂರು ಕ್ರಾಸ್ನ ರೈಲ್ವೆದಲ್ಲಿ ಐತಿ. ಆ ಇವಾಗ ಮಕ್ಕಳ ನೀವು ಇಬ್ರು ಬಿದ್ದು ಸಾಯ್ಬೇಕ. ಹಾಗ ಮಾತಾಡ್ರಿ ಮಗ. ಏನೋ ಲೇ ಮಗನ ಬಬಲಾದಿ, ಲೇ ಮಗನ ಬಬಲಾದಿ, ನಿಮ್ಮ ಸಾಹುಕಾರ ನಮ್ಮ ವರಲಕ್ಷ್ಮಿ ಹತ್ತಿ ಹೊಲ ಹರಿಗಾನಲ್ಲ, ಆ ಪ್ರತಿರೂಪದ ಸೇಡಿಗಾಗಿ ನಾನು ಈಗ ಮನೆಗೆ ಬಂದು ನಿಮ್ಮ ತಂಗಿಗಾಗಿ ಕಟ್ಟುತ್ತಿರುವ ಕೋಟ್ಯಾಂತರ ರೂಪಾಯಿಯನ್ನು JCB ತಂದು ನೆಲ ಸಮ ಮಾಡ್ತೀನಿ ಅಂದಲ್ರಿ ಅಪ್ಪ. ನೆಲ ಸಮ ಮಾಡ್ತೀನಿ ಅಂತಾನ. ನಮ್ಮ ಬಿಲ್ಡಿಂಗ್ ನೆಲ ಸಮ ಮಾಡುತ್ತೇನೆಂದು ಕೊಂಡ ಪುರುಷನಂತೆ ಮಾತನಾಡಿದನ ಒಂದು ಹಂಗ ಬಿಟ್ಟಿಲ್ರಿ ಅಪ್ಪ, ಒಂದು ಹಂಗ ಬಿಟ್ಟಿಲ್ಲ. ಈಗ ನಾಳೆಗೆನೆ ಮನೆಗೆ ಬಂದು ದ್ಯಾಮವರ ಹರಿಕಿ ಕ್ವಾರ ಓಡಾಡ್ಸ್ಕಡ್ದಂಗ ಮಕ್ಕಳ ನಿಮ್ಮೂರ್ ನಮ್ಮೂರ್ ಬಸ್ ಸ್ಟ್ಯಾಂಡ್ ನಿಮ್ಗೆ ಓಡಾಡ್ಸ್ ಕಡಿತೀನಿ ನನವ. ಸುತ್ತೇಳು ಹಳ್ಳಿಗೆ ಸುಬೇದವರು ನೆನೆಸಿಕೊಂಡಿರುವ ಈ ದೇವಸಾಯಿ ಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಓಡಾಡಿಸಿ ಕಡಿಯುತ್ತೇನೆಂದು ಸ್ವಕ್ಕಿನಿಂದ ಬಗಳಿದರೆ ಆ ಸ್ವಕ್ಕಿನ
ಸೊಕ್ಕಿನ ಕುಂಡಿಜಾಮದ ಅಗ್ನಿ ಗಂಡು ಮೆಟ್ಟಿದ ನಾಡು ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಬಲೆಗಳ ಬೀಡು ಅಷ್ಟೇ ಅಲ್ಲ ಗೌಡ, ಮದದ ಮದ್ದಾನೆ ಅಂತ ಕೊಪ್ಪಿ ನಿಂತಿರುವ ನಿಮ್ಮಂತ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಏ ಅಗ್ನಿ! ಮರ್ಯಾದೆ ಮರ್ಯಾದೆ ಮರ್ಯಾದೆಯಿಂದ ಜಮದ ಗಿಳಿ ಎಂದು ಮಾಡು. ಏ ಜಮದಗ್ನಿ! ಪುಂಡರ ನಾಡಿನಲ್ಲೇ ಗಂಡುಗಲಿಯಾಗಿ ಮೆರೆಯುತ್ತಿರುವ ಹಳ್ಳಿಗೆ ಸುಬೇದವರು ನೆನೆಸಿಕೊಂಡಿರುವ ಈ ದೇಸಾಯಿ ಗೌಡ ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೂ ನೀನು ನರನಾಗರನಾಗಿ ಅಡ್ಡ ಬಂದರೆ ನಿನ್ನನ್ನು ದೊಡ್ಡವಾಗಿ ಸಿಗುದು ಸಿಳಿ ಇದೇ ನನ್ನ ಮನೆಯ ಭದ್ರಕೋಟೆ ಬಾಗಿಲಿಗೆ ನೇತು ಹಾಕಿ ತೋರಣ ಕಟ್ಟುತ್ತಾನೆ ಈ ಕರಿ ಕೋಳಿಂಗ ಸರ್ಪ ಅವತಾರದ ಪುರುಷ ಈ ದೇಸಾಯಿ ಗೌಡ. ಲೇ ಗೌಡ, ನೀನು ಕರಿ ಕಾಳಿಂಗ ಸರ್ಪವಲನೆ ಅಡ್ಡ ನಾಡಿ ನನ್ನ ಮಗನೇ. ನೀನೊಂದು ಕರಿ ಕರಡಿ. ಅವರಿವರು ಬರೆದ ನಾಟಕ ಕತೆ ಕಾದಂಬರಿ ಓದಿ ನಾನೊಂದು ಕರಿ ಕಾಳಿಂಗ ಸರ್ಪವೆಂದು ಹೆಸರಿಟ್ಟುಕೊಂಡು ಮಾತ್ರಕ್ಕೆ ನೀನೇನು ದೊಡ್ಡ ಶೂರ ಸರ್ದಾರನಲ್ಲ. ಬಂಡ ಎಬ್ಬಿಸಿದ ನಿಮ್ಮಂತ ಬಂಡರನ್ನು ಮೆಟ್ಟಿಸಿಕೊಳ್ಳಲು ಈ ಭೂಗತ ಲೋಕದಲ್ಲಿ ಅವತರಿಸಿ ಬಂದಿದ್ದಾನೆ ಈ ಪುಂಡ ಪುರುಷರ ಗಂಡ ಈ ಜಮದಗ್ನಿ. ಪುರುಷರ ಗಂಡ ಪುಂಡ ಪುರುಷರ ಗಂಡ ಕೊಂಡೆದೆಯ ಸೂರರ ಮಿಂದ ನಾನೆಂದು ನೀನು ಅಬ್ಬರಿಸಿದರೆ ಇದೇ ನನ್ನ 7 ಬಾರಿನ ಬಂದೂಕಿನ ಬಾಯಿಗೆ ನಿನ್ನನ್ನು ಆಹುತಿ ಕೊಟ್ಟು ನಿನ್ನ ರುಂಡ ತೆಗೆದು ಅದು ಎಲ್ಲವನ್ನು ಅರಿಯದ ವಿವೇಕಿ ನೀನಾಗದೆ ಬದುಕಿ ಉಳಿದು ರಕ್ಷಿಸಿಕೋ ನಿನ್ನ ಪ್ರಾಣವನ್ನು. ಇಲ್ಲವಾದರೆ ನೆಲ ಕೋಣದ ಇಲಿಯಾಗಿ ಸತ್ತು ಸುಡುಗಾಡ ಸೇರುವೆ ಈ ದೇಸಾಯಿ ಗೌಡನ ಕೈಯಲ್ಲಿ ಕೊಳಚೋಕೆ. ಬದುಕುವ ಆಸೆ ನನಗಿಲ್ಲ ಗೌಡ. ನಿನ್ನ 7 ಬಾರಿನ ಬಂದೂಕಿನ ಗುಂಡಿಗೆ ಬದುಕುವ ದೇಹವಲ್ಲೇ ಇದು. ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ನಿಮ್ಮಂತ ಮದೊಂದರ ಮದ ಇಳಿಸಲು ಶಿವಲೋಕದಿಂದ ಸಿಡಿದು ಬಂದಿರುವ ಶಿವನ ಅವತಾರದ ವೀರ ಪುರುಷ ಈ ಪುಂಡ ಜಮದಗ್ನಿ. ಸೊಕ್ಕಿನ ಕುಂಡಿ ಜಮದಗ್ನಿ! ಈ ದೇಸಾಯಿ ಗೌಡನೆಂದರೆ ಇಡೀ ನಾಡಿನಲ್ಲೇ ನಿನ್ನಂತ ಪುಂಡ ಪ್ರಚಂಡರು ಗಡಗಡನೆ ನಡುಗಿ ಶರಣಂದು ಸೊಲೋ ಮುರಿಯುತ್ತಾರೆ. ಅಂತವರಲ್ಲಿ ನೀನಾವ ಗಿಡದ ತಪ್ಪಲೆ ಈ ಗೌಡನಿಗೆ ಸುಮ್ಮನೆ ಮರೆಯೋದೆಂದು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಗೌಡ. ನಾನಿಲ್ಲದ ಸಮಯ ಸಾಧಿಸಿ ಬೆಳೆ ತುಂಬಿನಿಂದ ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿನ ಆಸೆ ಮಾಡಿ ನನ್ನ ಕೈ ಸುಟ್ಟು ಏಡಿ ಅಂತ ಅಡಿಗೆ ಕುಳಿತಿರುವ ನಿನ್ನನ್ನು ಎಡಮುರಿ ಕಟ್ಟಿ ಹಣ ಮಾಡಲು ಹೆಪ್ಪುಲಿಯಾಗಿ ಬಂದಿರುವೆ. ನಿನ್ನ ಪಾಲಿನ ಯಮಧರ್ಮನಾಗಿ
ಜಗ ಜಗಸಿ ನಿಮ್ಮಂತ ಬಂಡ ಶ್ರೀಮಂತರಿಗೆ ಒತ್ತು ಬುದ್ಧಿ ಕಲಿಸಲೆಂದು ಶಿವಲೋಕದಿಂದ ಸಿಡಿದು ಬಂದಿರುವ ಶಿವನ ಅವತಾರದ ವೀರ ಪುರುಷ ಈ ಜಮದಗ್ನಿ. ಏ ಜಮದಗ್ನಿ, ನೀನ್ಯಾವ ಶಿವನ ಅವತಾರದ ಜಮದಗ್ನಿನೇ ಮಳ್ಳ ಕುರಿ? ನಿನ್ನಂತೆ ಹರ ಶಿವ ಜಮದಗ್ನಿ ಎಂದು ಮೆರೆದ ಮಾನ್ ಬಾವರೇ ಮಣ್ಣು ಮುಕ್ಕಿದ್ದಾರೆ ಈ ಸುರಪತಿಯಿಂದ ಸುರೇಂದ್ರ ಪಾಟೀಲನ ಕೈಯಲ್ಲಿ. ಹೋಗಲೇ ಹೋಗು, ನೀನ್ಯಾವ ಶೂರ, ನೀನ್ಯಾವ ಶಿವನ ಅವತಾರದ ಜಮದಗ್ನಿ? ಲೇ ಸುರೇಂದ್ರ ಪಾಟೀಲ, ಇವನು ಹಿಂದಿನ ಕಾಲದ ಜಮದಗ್ನಿ ಅಲ್ಲಲೇ. ಊದೋ ಊದೋ ಎಂದು ಬಂದ ಭಕ್ತರ ಕಷ್ಟ ನಿವಾರಿಸಿ ಕಲಿಯುಗದ ಕರುಣಾಮಯೇ ಜಗದುದ್ದೋರ್ಣಿಯಾದ ಆ ತಾಯಿ ಹೇಳಿಕೊಳ್ಳದ ಎಲ್ಲಮ್ಮನ ಗಂಡ ಆ ಜಮದಗ್ನಿ ದೇವಲೋಕದ ದೇವಾ ಪುರುಷ. ನಿಮ್ಮಂತ ಬಂಡರನ್ನು ಮೆಟ್ಟಿಸಿ ಬೆಳೆದು ಈ ಭೂಗತ ಲೋಕದಲ್ಲಿ ಅವತರಿಸಿ ಬಂದಿದ್ದಾನೆ ಈ ಪುಂಡ ಪುರುಷರ ಗಂಡ ಈ ಜಮದಗ್ನಿ. ಮೂಲತ ಲೋಕದ ಜಮದಗ್ನಿ. ಜಮದಗ್ನಿ, ಭೂಗತ ಲೋಕದ ಜಮದಗ್ನಿ ಎಂದು ನೀನು ನಿಗರಾಡಿದರೆ ನಿಗರಿ ನಿಂಗಪ್ಪನ ಪಾದ ಸೇರುವೆ. ಈ ಶ್ರೀಮಂತ ಶಿವ ಸಾಯಿ ಗೌಡನ ಕೈಯಲ್ಲಿ ಸುಮ್ಮನೆ ಈ ಶಿವವನ್ನು ಕೆಣಕಿ ಸೇರಿಗಿಳಿಸಬೇಡ. ಯಾರಪ್ಪಣೆ ಪಡೆದು ನನ್ನ ಮನೆಯೊಳಗೆ ಕಾಲಿಟ್ಟಲೇ ಅದಮಾಲಲೇ ಗೌಡ. ಇವನು ಸನಾತನ ಧರ್ಮದ ಗಂಡುಗೊಡಲೆಯ ಪುಂಡ. ತಪ್ಪು ಮಾಡಿದ ನಿಮ್ಮಂತ ನರವ್ಯಾಘ್ರನರ ಕತ್ತರಿಸಿ ನರಕಕ್ಕೆ ಕಳಿಸಲಿಕ್ಕೆ ಈ ಜಮದಗ್ನಿಗೆ ನಿನ್ನ ಅಪ್ಪಣೆಯೂ ಬೇಕಾಗಿಲ್ಲ, ನಿಮ್ಮ ಅಪ್ಪನ ಅಪ್ಪಣೆಯೂ ಬೇಕಾಗಿಲ್ಲ. ಮೇಲಾಗಿ ನಿನ್ನಪ್ಪಣೆ ಪಡೆದು ಒಳಗೆ ಬರಲು ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡ್ ಅಲ್ಲ. ಬಡ ರೈತರ ರಕ್ತ ನೀರಿನಂತೆ ಕುಡಿದು ಕುಬೇರನಾಗಿ ಮೆರೆಯುತ್ತಿರುವ ಗೌಡ, ನಮ್ಮವರ ಲಕ್ಷ್ಮಿ ಬೆಳೆಯನ್ನು ಯಾವ ಕಾರಣಕ್ಕಾಗಿ ಹರಗಿ ನಾಶ ಮಾಡಿದೆ ಎಂದು ನಿನ್ನನ್ನು ಎದೆ ತಟ್ಟಿ ಕೇಳಲು ಬಂದಿರುವೆ. ಹುಡಿ ಹಬ್ಬಿಸಿದ ಹುಲಿನಾಯನಾಗಿ ಹುಲಿ ಎಬ್ಬಿಸಿದ ಹುಲಿ ನೋಡೆಂದು ನೀನು ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಘಟ ಸರ್ಪದ ಹೇಳ ತುಳಿದು ಬದುಕಲು ಪ್ರಯತ್ನ ಪಟ್ಟರೆ ಹತ್ತಾಗಿ ಇದು ತಿನ್ನುವೆ ಈ ನಿನ್ನ ಕೊಬ್ಬಿದ ದೇಹವನ್ನು. ಸುಮ್ಮನೆ ಮುರಿಯೋದು ಇಲ್ಲಿಂದ ಹೊರಟು ಹೋದರೆ ಸರಿ, ಎರದಿದ್ದರೆ ನಿನ್ನನ್ನು ಕಳೆದು ಯಾರಿಗೆ ತುಂಬಬೇಕಾಗುತ್ತದೆ. ಬಲು ಎಚ್ಚರ. ತಮ್ಮ ಜಮದಗ್ನಿ, ಯಾಕೆ ಸತ್ತು ಸುಧಾರಿಸಿ ಇರ್ತೀರಿ, ಗುಜ್ಜಾರಿ ಕೂಲಿ ಹಾಕ್ಬಿಡ್ತೀರಿ? ಸೋಮನ ನಮ್ಮ ದನ ಹೇಳ್ದಂಗ ಕೇಳಲೆ ತಮ್ಮ. ಲೇ ಮಗನ ಬಬಲಾದೆ, ಇನ್ನೊಂದು ಸಾರಿಲೇ ಎಂದು ಬೊಗಳಿದರೆ ನಿನ್ನ ಕುತ್ತಿಗೆ ಇಚ್ಚಿಗೆ ಕೊಂದು ಬಿಡುತ್ತೇನೆ ಮಗ. ಏನೋ ಬಡಬಿಕಾರಿ, ಸುತ್ತೇನು ಹೊಳಿಗಿನೇ ಸುಬೇದಾರ್ ನೆನೆಸ್ಕೊಂಡಿರುವ ನಮ್ಮಣ್ಣನ ದೇಸಾಯಿಗಳು ಎದುರು ನಿಂತು ಕುರಿ ಕಾಯುವ ಹುಂಬನಂತೆ ಹಾರಾಡ್ತಿರುವೆಯಲ್ಲ, ಯಾರೋ ನೀನು ಕತ್ತೆ. ಕತ್ತಲೇ ಕರಿಮ ಸುಡಿ ಶ್ರೀಮಂತ ಕುಮಾರಿ, ನೀನೊಂದು ಕೊಪ್ಪಿ ನಿಂತಿರುವ ಕಮಂಗಿ.
ನಿಮ್ಮಂತ ಹರೆಯದ ಹಕ್ಕಿಗಳ ರೆಕ್ಕೆ ಪುಕ್ಕ ಕತ್ತರಿಸಿ ಹೊಟ್ಟಿನಿಂದ ಮೆರೆಯುತ್ತಿರುವ ನಿಮ್ಮಂತ ಜಂಬದ ಹೆಣ್ಣಿಗೆ ತಕ್ಕ ಪಾಠ ಕಲಿಸಗಂದು ಈ ಭಾರತಾಂಬೆ ಉದರದಲ್ಲಿ ಜನಿಸಿ ಬಂದಿರುವ ಹೊಸಳಿ ಹುಂಬ ಕೆರಳದ ವೀರ ಕೇಸರಿ ಈ ಜಮದಗ್ನಿ. ಏ ಜಮದಗ್ನಿ, ಹೂವಾಗಿ ಅರಳಿ ನಿಂತ ಈ ನನ್ನ ಬಾವಿ ಸತಿ ಆಗಬೇಕಾದ ಈ ರೇಣು ಕಾಳಿಗೆ ನೀನು ಬಾಯಿಗೆ ಸಿಕ್ಕಂತೆ ಬೊಗಳಿದರೆ ಈ ಪಾಟೀಲ ಆವಾಗಿ ಕಚ್ಚಿ ಕಚ್ಚಿ ಹರಿದು ತಿನ್ನುತ್ತಾರೆ ಈ ನಿನ್ನ ಗಾಢವಾದ ದೇವನ್ನು. ಹರೆಯದ ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುವ ಏನು ನನ್ನ ಮಗಳ ಪಾಟೀಲ, ಈ ಜಮದಗ್ನಿಯ ದೇಹ ಉಳಿಸಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಮುಚ್ಚು ಬಾಯಿ ಭಡವಿಕಾರಿ, ಬಾಯಿಗೆ ಬಂದಂತೆ ಹಾರಾಡ್ತಾ ನಿಜವಾದರೆ ಈ ನಿನ್ನ ಹೇಳವನ್ನು ಈ ನರಿ 10 ಕಾಗೆಗಳಿಗೆ ಹಾಕಬೇಕಾದಿತ್ತು. ಎಚ್ಚರ. ಎಚ್ಚರ ತಪ್ಪಿ 10 ಮೀರಿ ಶ್ವಾನನಂತೆ ಬಗಳುತ್ತಿರುವುದು ನಾನಲ್ಲೇ ಬಡಿವಾರದ ಬಣ್ಣದ ಹೆಣ್ಣೆ. ಹಣಗಬ್ಬರದಲ್ಲಿ ಮೆರೆಯುತ್ತಿರುವ ನಿಮ್ಮಣ್ಣನಿಗೆ ಬುದ್ಧಿ ಹೇಳಿ ನಮಗಾದ ಬೆಳೆ ನಷ್ಟ ಕೊಡಲು ಹೇಳು, ಅಂದಾಗ ನೀನೊಂದು ಹೆಣ್ಣೆಂದು ತಿಳಿಯುತ್ತೇನೆ. ಒಂದು ವೇಳೆ ನಮ್ಮಣ್ಣನಿಗೆ ಬುದ್ಧಿ ಹೇಳಿ ನಿನಗಾದ ನಷ್ಟವನ್ನು ಕೊಡಿಸದೇ ಇದ್ರೆ ಆಗ ನೀನೇನು ಮಾಡುವೆಯೋ? ಯಾ! ನಮಗಾದ ಬೆಳೆ ನಷ್ಟ ಕೊಡದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ಅಣ್ಣ ಇದೇ ನನ್ನ ಚಿಕ್ಕ ಕಾಲ್ಮರಿ ಕೆಳಗೆ ಹಾಕಿ ಕೊಂದು ಬಿಡ್ತೇನೆ. ಏ ಸೊಕ್ಕಿನ ಕೊಂಡಿ ಜಮದಗ್ನಿ, ಸುಬೇದರ ಮಣಿತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಾದ ಕೆಣಕಿ ಸೇಡಿಗಾಗಿ ಸಾಯಲು ಸಿದ್ಧನಾಗಿ ನಿಂತ ಸಿಕ್ಕಂಡಿಗೆ ನೀನೊಂದು ಸಿಕ್ಕಂಡಿ. ಈ ನಿನ್ನ ಇದೇ ನನ್ನ 7 ಬಾರಿನ ಬಂದೂಕಿನ ಬಾಯಿಗೆ ನಿನ್ನನ್ನು ಆಹುತಿ ಕೊಟ್ಟು ನಿನ್ನ ಹೊಂಡೆ ತೆಗೆದು ಬೆಟ್ಟದ ತುತ್ತ ತುದಿಯ ಮೇಲಿರುವ ಕಾಡು ಸಿದ್ದೇಶ್ವರನ ಗುಡಿಯ ಬಾಗಿಲಿಗೆ ನೇತು ಹಾಕದಿದ್ದರೆ ನನ್ನ ಹೆಸರು ದೇಶಗತ್ತಿ ಮಣಿತನದಲ್ಲಿ ಹುಟ್ಟಿದ ದೇಸಾಯಿ ಕೌರನೇವ. ನಿನ್ನಂತ ಬಂಡ ಶ್ರೀಮಂತರನ್ನು ಕೆಣಕಿ ಸೇಡಿಗಾಗಿ ಸಾಯಲು ನಿಂತ ಸಿಕ್ಕಂಡಿ ಅಲ್ಲಲೇ ಗೌಡ. ಇವನು ಶಿಕಾರಿ ಎನಿಸಿಕೊಂಡಿರುವ ಗಂಡು ಹುಲಿ. ನನ್ನ ರುಂಡ ತೆಗೆದು ಬೆಟ್ಟದ ತುತ್ತ ತುದಿಯ ಮೇಲಿರುವ ಕಾಡ ಸಿದ್ದೇಶ್ವರನ ಗುಡಿಯ ಬಾಗಿಲಿಗೆ ನೇತು ಹಾಕುವುದಕ್ಕಿಂತ ಪೂರ್ವದಲ್ಲಿ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ದ್ಯಾಮವ್ವನ ಹರಿಕೆಯ ಕೋಣದಂತೆ ಓಡಾಡಿಸಿ ಕಳೆದು ನಿಮ್ಮ ರುಂಡ ತೆಗೆದು ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ರುಂಡವನ್ನು ನಮ್ಮೂರ ಅಗಸಿಯ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಮ್ಮೂರ ಮುತ್ತೈದೆಯರು ಮೆಟ್ಟುವ ಮೆಟ್ಟಿನ ಸರ ಹಾಕಿ ಎತ್ತು ನಿಂತು ನಿನ್ನಂತ ಕರಿಚಿರಿದ ಗದ್ದಲಲ್ಲಿ ಗೆದ್ದ ಹೊಸಳಿ ಹುಂಬ ಕೆರಳ ವೀರ ಕೇಸರಿ ನಾನಾಗದಿದ್ದರೆ ನನ್ನ ಹೆಸರು ಮುತ್ತೈದೆಯರ ಮಾನ ಮಾಂಗಲ್ಯ ಕಾಪಾಡುವ ಮಾಂಗಲ್ಯ ಉಳಿಸಿದ ಮೈದುನನೇ ಅಲ್ಲ. ಮಾಂಗಲ್ಯ ಮಾಂಗಲ್ಯ ಉಳಿಸಿದ ಮೈದುನ.
ಕೈಯಲ್ಲಿ ನಿನ್ನ ವರಲಕ್ಷ್ಮಿ ಹತ್ತಿರಿಗಿದ ನಷ್ಟವನ್ನು ಕೊಡಲು ನಾವೇನು ಕೈಲಾಗದ ಸಂಡರಲ್ಲ. ನೀ ಏನು ಮಾಡ್ತೀಯೋ ಮಾಡು, ನಾನು ನೋಡೇ ಬಿಡುತ್ತೇನೆ. ಏ ಜಮದಗ್ನಿ, ಹುಲಿ ಬೆಕ್ಕಿನಂತೆ ಸೋದರ ಮಾವಾಳಿಯೊಂದರಾಗಿ ಈ ಜಗದಲ್ಲಿ ಜಯವೇರಿ ಶೋಧಿಸಲು ಸಿದ್ಧರಾಗಿ ನಿಂತ ಈ ಸರದಾರರಿಗೆ ಸವಾಲು ಹಾಕುವ ನಿನ್ನಂತ ಕುಣ್ಣಿಗಳಿಗೆ ಬಗ್ಗುವ ಬದುಕು ನಮ್ಮದಲ್ಲ. ಸುಮ್ಮನೆ ಕೈಲಿ ಹೋಗದ ಹೇಡಿಯಂತೆ ಇಲ್ಲಿಂದ ಹೊರಟು ಹೋಗೋ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಐ ಸೇ ಯು ಫಸ್ಟ್ ಗೆಟ್ ಔಟ್ ಎಂದು ಹೇಳುವ ಎಸಿಯನ್ನ ರೇಣುಕಾ ಜಾನನಿಗೆ ಮಾತಿನ ಪೆಟ್ಟು, ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ನಿಮ್ಮಂತ ಕೊಪ್ಪಿದ ಕೋಣಗಳಿಗೆ ಲತ್ತೆ ಪೆಟ್ಟೆ ಸರಿ. ಲೇ ಮಗನೇ ಪಾಟೀಲ ಗೌಡ, ನೀವು ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆ ಅರಿಗೆ ನಾಶ ಮಾಡಿರುವ ಸೇಡಿನ ಪ್ರತಿಕಾರವಾಗಿ ನೀನು ನಿನ್ನ ತಂಗಿ ರೇಣುಕಾಳ ಹೆಸರಿನಲ್ಲಿ ಕಟ್ಟುತ್ತಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಎಸ್ಟೇಟ್ ಅನ್ನು ನಾಳೆಯ ದಿನವೇ ನಾನು JCB ತರಿಸಿ ಬುಡ ಸಮೇತ ನೆಲ ಸಮ ಮಾಡುತ್ತೇನೆ. ನಿಮ್ಮಿಬ್ಬರಲ್ಲಿ ಗಂಡಸ್ತನ ಬೇರಿದ್ದರೆ ಬಂದು ತಡಿರಿ ಸಿಂಹದ ಮರಿನ. ಇಲ್ಲದಿದ್ದರೆ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬರುತ್ತೇನೆ ಮಗನೇ. ಸೂಟ್ ಮಾಡಿ ಬಿಸಾಕುವ ಗುಂಡಿಗೆ ನಿನಗೆಲ್ಲಿದೆ ಗೌಡ? ನಾಳೆ ಬಿಲ್ಡಿಂಗ್ ನೆಲ ಸಮ ಮಾಡುವಾಗ ಅಲ್ಲೇ ತಿಳಿಯಲಿ ನಿಮ್ಮಿಬ್ಬರ ಶೂರತನ. ಲೇ ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ರೇಣುಕ, ಬರ್ತೀನಿ. ಗುಡ್ ಬಾಯ್. ಏನು ನಿನ್ನ ಹೇಳಿದನ? ನಿನ್ನೆದುರಿಗೆ ಅವನು ಮನ ಬಂದಂತೆ ಮಾತಾಡಿದ್ರು ಸುಮ್ಮನೆ ಇದೆಯಲ್ಲ. ಏನು ನಿನ್ನ ಹೇಳಿದನ? ಬೆಳೆದಲ್ಲ, ನೀವ್ಯಾಕೆ ಕಳ್ಸಿರಿ ನೀವು? ಆ ಮಗನಕ್ಕ ನನ್ನ ಕೈ ಬಂದು ಕೊಟ್ಟಿದ್ರ ಆ ಮಗನ ಕತ್ತಿ ಒಂದೇ ಕೈಗೆ ಮುಗಿಸ್ಬಿಡ್ತೈತೆ. ಒಂದೇ ಹೇಟಿಗೆ ನನ್ನ ಮಗನ ಕತೆ ಮುಗಿಸಿದರೆ ನಾನು ಹೆಣೆಯುತ್ತಿರುವ ಕಾಂತಿಕಾರ್ಯ ರುದ್ರಮಯ ನಾಟಕ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಬಬಲಾಧೀಶ್. ನನ್ನ ಮಗ ಜಮದಗ್ನಿಯನ್ನು ಹಂತ ಹಂತವಾಗಿ ಕಂತ್ರಿ ನೋಡಿ ತರ ಮಾಡಿ ಬಡಿದು ಕೊಲ್ಲುವುದೇ ಈ ದೇಸಾಯಿ ಗೌಡನ ಚಾಣಾಕ್ಷತನ. ಚಟ್ಟ ಕಟ್ಟಿ ಸುಡುಗಾಡಕ್ಕೆ ಕಳಿಸಲು ಇದಕ್ಕೊಂದು ನೀನೇ ಹಾಗೂ ಪ್ಲಾನ್ ಹಾಕಿ ಮನಿ ಮುರದ ಅವ್ರ ಮನೆ ಮುರದ ಮಸೂತಿ ಮಾರಾಕದಲ್ಲಿ ನಿಮ್ಮ ಕೈಯಾಗ ಬಾಬಳ ಇದೆ. ಅವ್ನ ಚಟ್ಟ ಅಷ್ಟೇ ಯಾಕ್ರಿ, ಅವನು ಜುಟ್ಟು ಸಸಿಗಳಾಗ ಮಾಡ್ತೀನಿ. ಬರ್ರಿ ಒಳಗೆ ಹೋಗೋಣ.